ದಶಕ ಕಳೆದರೂ ಈ ಗ್ರಾಮಕ್ಕಿಲ್ಲ ಸ್ಮಶಾನ. ಅತ್ಯಂತ ಅಂತ್ಯ ಸಂಸ್ಕಾರವನ್ನು ಮಾಡುವುದಕ್ಕೂ ಕೂಡ ಈ ಗ್ರಾಮದ ಜನ ಪರದಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ದಾದನಟ್ಟಿ ಗ್ರಾಮದ ದುಸ್ಥಿತಿ ಇದು. 1 ಎಕರೆ ಜಾಗ ಇದ್ರೂ ಬೇರೆಯವರ ಪಾಲಾಗಿದೆ ಎಂಬ ಆರೋಪ ಇದೆ. ಗ್ರಾಮಕ್ಕೆ ಸ್ಮಶಾನ ಕೊಡಿ ಅಂದ್ರೆ ಕ್ಯಾರೆಗೆನ್ನದ ಅಧಿಕಾರಿಗಳು. ಇಷ್ಟು ದಿನ ಗ್ರಾಮದ ಹೊರಗಡೆ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಜನ. ಆದರೆ ಇತ್ತೀಚೆಗೆ ಮಳೆಗೆ ಹಿನ್ನೆಲೆ ಆ ಜಾಗವೂ ಕೂಡ ನೀರು ತುಂಬಿಬಿಟ್ಟಿದೆ. ಹೀಗಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದ್ರೂ ಕೂಡ ಜಾಗ ಇಲ್ಲ ಅಂತಂದ್ರೆ ಆ ಊರಿನ ಆ ಗ್ರಾಮದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಇದು ಕೂಡ ಹಲವಾರು ಯೋಜನೆಗಳಿದೆ. ಈ ಸ್ಮಶಾನಕ್ಕೆ ಅಂತ ಜಾಗ ನೀಡಬೇಕು ಅನ್ನುವಂಥದ್ದು ಅಥವಾ ಸ್ಮಶಾನದ ಜಾಗವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಅಡಿಯಲ್ಲಿ ಅನೇಕ ಯೋಜನೆಗಳು ಕೂಡ ಇದೆ. ಅದಕ್ಕೆ ಅಂತ ಹಣ ಕೂಡ ಬಿಡುಗಡೆ ಆಗತ್ತೆ. ಅದಲ್ಲದೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿಯವರು ಕೂಡ ಇದ್ರ ಬಗ್ಗೆ ಯೋಚಿಸಬೇಕಾಗತ್ತೆ. ಜನಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಯೋಚಿಸಬೇಕಾಗತ್ತೆ. ಒಂದು ಗ್ರಾಮ ಇದೆ ಅಂತಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯ ಅನ್ನೋದನ್ನ ಒದಗಿಸ್ಲೇಬೇಕಾಗತ್ತೆ. ಮೂಲಭೂತ ಸೌಕರ್ಯ ಅಂತಂದ್ರೆ ಏನ್ ಬೇಕಾಗತ್ತೆ? ನಮಗೆ ಅಗತ್ಯ ಇರುವಂತಹ ಎಲ್ಲ ರೀತಿಯಾದಂಥ ವಿಚಾರಗಳು ನಾವು ನೋಡ್ಬೇಕಾಗತ್ತೆ. ನೀರಾಗಿರ್ಬೋದು, ಆಹಾರ ಆಗಿರ್ಬೋದು, ಗಾಡಿ ಆಗಿರ್ಬೋದು. ಅದರ ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಸ್ಮಶಾನ ಇರುವಂಥದ್ದು. ಇಲ್ಲಿ ಸ್ಮಶಾನನೇ ಇಲ್ಲ ಅಂತ ಅಂದಮೇಲೆ ಪಾಪ ಅಲ್ಲಿ ಜನ ಏನು ಮಾಡ್ತಾರೆ? ತಮ್ಮವ್ರನ್ನ ಕಳ್ಕೊಂಡಿರೋ ನೋವು ಒಂದು ಕಡೆಯಲ್ಲಿ ಇರುತ್ತೆ. ಅವ್ರಿಗೆ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋದಕ್ಕೆ ಜಾಗನೇ ಇಲ್ಲ. ಈಗ ಕೆಲವರಿಗೆ ಭೂಮಿ ಇದೆ, ಜಮೀನಿದೆ ಅಂತಂದರೆ ಸರಿ ಆಯಿತು ಅಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇನ್ನುಳಿದವ್ರ ಕತೆಗೇನು? ಪ್ರತಿ ಗ್ರಾಮಕ್ಕೂ ಸ್ಮಶಾನ ಅಂತ ಇರಬೇಕಲ್ವಾ? ಯಾಕಿಲ್ಲ? ಪ್ರಶ್ನೆ ಅದು. ಸೊ ಈಗಾಗಲೇ ಹಲವು ಬಾರಿ ಗಮನಕ್ಕೆಲ್ಲ ತಂದಿದ್ದಾರಂತೆ. ಆದರೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಆ ಊರಿನವರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಅಲ್ಲಿನ ಗ್ರಾಮಸ್ಥರನ್ನು ಮಾತನಾಡಿಸಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸ್ವಾತಂತ್ರ್ಯ ಸಿಕ್ಕು 7 ದಶಕಗಳ ಕಳೆದರೂ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲದಂತ ಪರಿಸ್ಥಿತಿ ಆಗಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗ್ರಾಮದಲ್ಲಿದ್ದೇನೆ. ಆ ಗ್ರಾಮ ಯಾವುದು ಅಂತೀರಾ? ಆ ಗ್ರಾಮದ ಮುಂಭಾಗದಲ್ಲಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಈ ಭಾಗದಲ್ಲಿ ನೋಡ್ಬೋದು. ಮುಖ್ಯವಾಗಿ ಈ ಗ್ರಾಮ ಅಂತ ಕೂಡ ತಪ್ಪಾಗಲಾರದು. ಈ ಗ್ರಾಮ ಯಾವುದಂದ್ರೆ ಇದು ಮುಧೋಳ ತಾಲೂಕಿನ ದಾದನಟ್ಟಿ ಅಂತಕ್ಕಂಥ ಒಂದು ಗ್ರಾಮ. ಒಂದು ಗ್ರಾಮಕ್ಕೆ ಇಲ್ಲಿಯ ಭಾಗದಲ್ಲಿರ್ತಕ್ಕಂಥ ಕಿಲ್ಲಾ ಹೊಸಕೋಟೆ ಮತ್ತು ಮುಖ್ಯವಾಗಿ ಕನಸಗೇರಿ ಮತ್ತು ಇಲ್ಲಿ ದಾದನಟ್ಟಿ ಗ್ರಾಮ ಅಂತಕ್ಕಂಥ ಒಂದು 4 ಗ್ರಾಮಕ್ಕೆ ಹೊಂದಿಕೊಂಡಿರತಕ್ಕಂಥ ಪಂಚಾಯಿತಿ ಕೂಡ ಈ ಗ್ರಾಮದಲ್ಲೇ ಇರೋದ್ರಿಂದಾಗಿ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಅಂದ್ರೆ ಏನು ಸ್ಮಶಾನ ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನ 7 ದಶಕಗಳ ಕಳೆದ್ರು ಕೂಡ ಈ ಗ್ರಾಮಕ್ಕೆ ಸ್ಮಶಾನ ಇಲ್ಲ ಅಂತಕ್ಕಂಥ ಆರೋಪವನ್ನ ಇಲ್ಲಿಯ ಜನರು ಮಾಡ್ತಿರುವಂತದ್ದು. ಜನರು ಏನ್ ಹೇಳ್ತಾರೆ ಮಾತಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. 7 ದಶಕಗಳ ಕಳೆದ್ರು ಈ ಸ್ವತಂತ್ರ ಬಂತು, ಆದ್ರೆ ಇಲ್ಲಿವರೆಗೂ ಈ ಗ್ರಾಮಕ್ಕೆ ಸ್ಮಶಾನ ಇಲ್ಲ ಅಂತಕ್ಕಂಥ ಆರೋಪವನ್ನ ಮಾಡ್ತಿರುವಂತದ್ದು. ಏನೇ ಸರ್ ಇಲ್ಲಿವರೆಗೂ ಯಾಕೆ ಇತ್ತ ಅಧಿಕಾರಿಗಳ ಗಮನ ಹರಿಸ್ತಾ ಇಲ್ಲ? ಪೂರಾ ಅಧಿಕಾರಿಗಳು ಅಂತ ಕೇಳಿದ್ರೆ ಪೂರಾ ಈ ವಿಷಯದ ಬಗ್ಗೆ ಬಹಳ ನಿರ್ಲಕ್ಷ್ಯ ಐತಿ ಅಧಿಕಾರಿಗಳದ್ದು. ಸುಮಾರು ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದು ಯಾವುದೂ ಇನ್ನೂ ಅಧಿಕೃತವಾಗಿ ಸ್ಮಶಾನಕ್ಕಂತ ಯಾವುದೂ ಜಾಗ ಇಲ್ಲ. ಒಂದ್ಸರಿ ಅವರು ನಮ್ಗೆ ತಕರಾರು ಮಾಡಿರ್ತಾರೋ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಏನೋ ಒಂದು ಮಾಡ್ಕೊಂಡು ಇದು ನಿರಂತರವಾಗಿ ಇವತ್ತಿನ ತನಕನೂ ಐತಿ. ಅವ್ರು ತಕರಾರು ಮಾಡೋದು, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಮತ್ತು ಈ 2 ದಾರಿಗೆ ಏನೈತೆ ಅಂತಂದ್ರೆ ಮಳೆಗಾಲ ವ್ಯಾಪ್ತಿಯೊಳಗೆ ಬಂತಂದ್ರೆ ದಾರಿಗೆ ನೀರು ನಿಂತಿರ್ತದ್ದು. ಅವ್ರು ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರ ಮನೆಯಾಗಿಂದ ಒಂದಿಷ್ಟು ಖರ್ಚು ಮಾಡಿ ಅದಕ್ಕೆ ಖರ್ಚು ಹಾಕಿ ಜನರಿಗೆ ಹೋಗಾಕ ಬರಾಕ ಒಂದು ಅನುಕೂಲ ಆಗುವಂತೆ ಸಾರ್ವಜನಿಕರು ಸ್ವತಃ ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರ ಮನೆಯಾಗಿಂದನ ಒಂದಿಷ್ಟು ಖರ್ಚು ಕೊಡುವಂಥದ್ದು, ದಾರಿಗೆ ಮಣ್ಣು ಸ್ಮಶಾನಕ್ಕೆ ಹೋಗಿ ಮಣ್ಣು ಕೊಟ್ಟು ಬರೋದು ಜನರಿಗೆ ಅನುಕೂಲ ಆಗುವಂಥ ಒಂದು ಸ್ವಂತ ಖರ್ಚಿನಿಂದ ಮಾಡುವಂಥದ್ದು. ಆನಂತರ ಬೀದಿ ದೀಪ ಇಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಅಲ್ಲಿ ಸುಳ್ಳು ಕಾರ್ಯಕ್ರಮದೊಳಗೆ ಅಲ್ಲಿ ಛಾವಣಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಳೆ ನಿಂತೊಳಗ ನಾವು ಮನ್ಯಾಗ ಇಟ್ಕೊಂಡು ಕೂತು ಮಳೆ ಹೋದ ನಂತರ ಅಲ್ಲಿ ಆ ಕಾರ್ಯಕ್ರಮ ನಾವು ಪೂರ್ಣ ಮಾಡುವಂಥದ್ದು ಒಂದು ಅನಾನುಕೂಲ ಐತಿ. ಹೀಗಾಗೋದ್ರಿಂದ ನಮಗೆ ಮನವಿ ಮಾಡಿದ್ವಿ ನಮ್ಮ ಊರಾಗಿಂದ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ಆದಷ್ಟು ಬೇಗ ನಮ್ಮ ಊರಿಗೆ ಈ ವ್ಯವಸ್ಥೆ ಕಲ್ಪಿಸಿಕೊಳ್ಳಿ ಅಂತ ಸಾರ್ವಜನಿಕರಿಂದ ವಿನಂತಿ. ಇದಿಷ್ಟು ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಸ್ವತಂತ್ರ ಪೂರ್ವದಲ್ಲಿಂದ ಕೂಡ ನಮಗೆ ಇಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ ಅಂತಕ್ಕಂಥ ಆರೋಪವನ್ನು ಮಾಡಿದರೆ ಇಲ್ಲಿ ಹಿರಿಯರಿದ್ದಾರೆ. ಯಾಕಂತಂದ್ರೆ ಶತಮಾನಗಳ ಒಂದು
ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇತ್ತು ಹಿಂದೆ ಅನ್ನೋದ್ರ ಬಗ್ಗೆ ಹಿರಿಯರನ್ನು ಮಾತಾಡ್ತೀನಿ. ಸರ್ ನಮಸ್ತೆ. ಅದ ಎಷ್ಟು ವರ್ಷದಿಂದ ನಿಮ್ಮ ಊರಿಗೆ ಸ್ಮಶಾನದ ವ್ಯವಸ್ಥೆ ಇಲ್ಲ ಅಂತ ಕೈ ನನಗೆ ಬುದ್ಧಿ ಕೇಳಾಕಲೇ ಹೊಟ್ಟೆ ನನಗೆ 75 ರೀ. ಆಗಿಂದ ಸ್ಮಶಾನ ಇದೆ ಐತಿ ಮಂಡೋರಿ ಅಷ್ಟು ಭಯಂಕರ ಸಮಸ್ಯೆ ಐತಿ. ಅದು ಗಡು ಗಡು ಹೋಗ್ತೀವಿ ಬಂಡಿ ನೋಡಿ ಹೆಂಗೆ ಹೋಗ್ಬಿಟ್ರಿ ದಾರಿ ದೊಡ್ಡ ದಾರಿ ಅದು ಒಂದೇನು ಜಾಗ ಇಲ್ಲ ಅಲ್ಲೇ ಹೋಗ್ಬಿಟ್ಟಿರಿ ಮತ್ತೆ ಏನು ಮಾಡ್ಬಿಟ್ರಿ ಅದು ವ್ಯವಸ್ಥೆ ಕೂತು ಹೋಗ್ತೀವಿ. ದಾದನಟ್ಟಿ ಕಣಚೇರಿ ಮಲ್ಲಾಪುರ ಕಿಲೆ 4 ನಾಲ್ಕು ವ್ಯವಸ್ಥೆ ಐತಿ. ಸ್ಮಶಾನದ ವ್ಯವಸ್ಥೆನೇ ಇಲ್ಲ. ಹೆಂಗೆ ಕಿಲೇಕು ಸ್ಮಶಾನ ವ್ಯವಸ್ಥೆ ಐತಿ. ಲೈಟ್ ಅವು ಏನೂ ಐತಿ. ಏನ್ ಹೇಳ್ತಿದ್ದಾರೆ ಅಂದ್ರೆ ನಮಗೆ ನಾವೇನು ಕೇಳ್ತಾ ಇಲ್ಲ ನಿಮ್ಮನ್ನ, ನಮಗೆ ಬೇಕಾಗಿರೋದೇನು ಉಳ್ಳಲು ಜಾಗ ಕೊಡ್ರಿ ಅಂತಕ್ಕಂತ ಮಾತನ್ನ ಕೂಡ ಇಲ್ಲಿ ಜನರು ಒಂದು ಆರೋಪವನ್ನ ಮನವಿ ಮಾಡ್ತಿರುವಂತದ್ದು. ಆದಷ್ಟು ಬೇಗನೆ ಈ ಗ್ರಾಮಕ್ಕೆ ಸ್ಮಶಾನಕ್ಕೆ ಜಾಗ ಕೊಡ್ಬೇಕು ಅನ್ನೋದೇ TV5 ಆಸೆ ಆಗಿರುವಂತದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮ TV5 ಕನ್ನಡ.